ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮ್ಮ ಇಲ್ಲಿ ಕೆಲವೊಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ನಾವು ಬಂದ್ವಿ ಇಲ್ಲೆಲ್ಲ ಬೇರೆ ಬೇರೆ ಬೆಳೆ ಬೆಳೀತಾ ಇದಾರೆ. ಇಲ್ಲಿ ಸಾಕಷ್ಟು ಬರಡು ಭೂಮಿ, ಬೆಳೆ ಬೆಳೀತಾ ಇಲ್ಲ, 80% ರೈತರು ಒಪ್ಪಿಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಸಿಎಂ ಅವ್ರು ಹೇಳ್ತಿದ್ದಾರೆ. ಈಗ ನಿಮ್ದು ಎಷ್ಟು ಎಕರೆ ಜಮೀನು ಹೋಗ್ತಾ ಇದೆ, ಏನ್ ಹೇಳ್ತಾರೆ ಸರ್? ಇದು ಈಗ ಎಲ್ಲರೂ ಒಪ್ಕೊಬಿಟ್ಟಿದ್ದಾರೆ, 80% ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದಾರಲ್ವಾ. ಅಲ್ಲಿ ಒಪ್ಕೊಂಡಿರೋದೇ 20% ಅಷ್ಟೇನೆ. 80% ಯಾರು ಒಪ್ಕೊಂಡಿಲ್ಲ ರೈತರು, ಎಲ್ಲರೂ ಇಲ್ಲಿ ಕೃಷಿ ಮಾಡ್ತಿರೋದೇನೆ. ಹಾಗಾಗಿ ಸರ್ಕಾರಕ್ಕೆ ಎಲ್ಲಾ ಕಡೆಯಿಂದ ಮನವಿ ಮಾಡ್ಕೊಂಡಿದೀವಿ. ಈಗ ನಮಗೆ ಕೃಷಿ ಮಾಡೋ ದೆಸೆಯಿಂದ ಪ್ರತಿಯೊಂದು ಎಲ್ಲಾ ಬೆಳೆನೂ ಬೆಳಿತಿದೀವಿ. ಬೇಬಿಕಾನು, ರಾಗಿ, ತೆಂಗು, ಅಡಿಕೆ, ಮಾವು ಎಲ್ಲಾ ತರದ ಬೆಳೆಗಳು ಇದೆ ಇಲ್ಲಿ. ಅದನ್ನ ಈಗ ಇದು ಕೃಷಿ ಮಾಡಕ್ಕೆ ಅರ್ಹ ಅಲ್ಲ ಅಂತ ಹೇಳ್ತಿದಾರಲ್ವಾ, ಅದನ್ನ ಇಲ್ಲೊಂದ್ ಸಾರಿ ನಮ್ ಸಿಎಂ ಸಾಹೇಬ್ರು ಬಂದು ನೋಡಿ ಅದನ್ನ ಅವ್ರ ಕಣ್ಣಾರೆ ನೋಡ್ಬಿಟ್ಟು ಇದು ಕೃಷಿ ಮಾಡಕ್ಕೆ ಅರ್ಹ ಅಲ್ಲ ಅಂತ ಅಂದ್ರೆ ಅದನ್ನ ಅವ್ರು ಅಕ್ವಲೈಸ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಅಕಸ್ಮಾತ್ ಈಗ ತುಂಬಾ ಜನ ವಯಸ್ಸಾದರು 2 ಹಸುಗಳು ಬೇರೆ ಈಗ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಅಕಸ್ಮಾತ್ ಇವಾಗ ನಾವು ಅವ್ರ ಅಕ್ವಲೈಸೇಷನ್ ಮಾಡ್ಕೋತು ಅಂದ್ರೆ ಅವಾಗ 45-50 ವರ್ಷದವರೆಗೆ ಯಾವ ಕೆಲಸ ಕೊಡ್ತಾರೆ ಸರ್? ಈಗ ಒಂದು ವಾಚ್ಮನ್ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರ ಕೈಲಿ ಆಗಲ್ಲ, ಏನೋ ಒಂದು ಹಸು ಸಾಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈಗ ಎಲ್ರಿಗೂ ಕೆಲಸ ಕೊಡಬೇಕು ಅಂದ್ರೆ ಎಲ್ಲರೂ ಓದಿರ್ಬೇಕಲ್ವಾ? ನಮ್ಮನ್ನೆಲ್ಲ ಈಗ ಓದ್ದೇ ಇರೋರು ಏಜ್ ಆಗಿರೋರು ಆ ತರದವ್ರಿಗೆಲ್ಲ ಏನ್ ಕೆಲಸ ಕೊಡ್ತಾರೆ ಸರ್? ಈಗ ನಮ್ದೇ ಭೂಮಿ ಅಂತ ಇದ್ರೆ ನಾವೇ ಸ್ವಂತ ಈಗ ಅಕಸ್ಮಾತ್ ನಮ್ ಕೈಲ ಏನಾಯ್ತದೋ ನಮ್ ಕೈಲಿ ಆಗೋಷ್ಟು ಬೆಳೆ ಬೆಳ್ಕೊಂಡು ಇಲ್ಲ ಒಂದು ಹಸು ಸಾಕೊಂಡು ಇಲ್ಲ ಒಂದು ಹೈನುಗಾರಿಕೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡ್ತಿದೀವಿ. ಅದಕ್ಕೋಸ್ಕರ ನಾವು ಸಿಎಂ ಸಾಹೇಬ್ರ ಹತ್ರ ಕೇಳ್ಕೊಳ್ಳೋದೇನಂದ್ರೆ, ನಮ್ ಭೂಮಿ ನಾವು ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ, ನಾವು ಪ್ರಾಣ ಬಿಟ್ರು ಭೂಮಿ ಮಾತ್ರ ಕೊಡಲ್ಲ, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕಾಗಿ ಅಂತ ಕೇಳ್ಕೊತೀವಿ ನಾವು ಸಿಎಂ ಸಾಹೇಬ್ರ ಹತ್ರ. ಈಗ ನಿಮ್ದು ಎಷ್ಟು ಎಕರೆ ಇದೆ, ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದೀರಿ, ಏನ್ ಹೇಳ್ತೀರಿ? ಅದಪ್ಪ, ನಾವು ಮದುವೆ ಆಗಿ ಬಂದಾಗಿಂದ ನಾವು ಭಾಗ ತಗೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ. ನಾವು ವ್ಯವಸಾಯ ಮಾಡಿ ಮಕ್ಕಳನ್ನೆಲ್ಲ ಓದಿಸಿ ಮಾಡಿ ಎಲ್ಲ ದನ ಕಟ್ಕೊಂಡು ಮೇಕೆ ಸಡ್ ಮಾಡಿ ಮೇಕೆ ಕಟ್ಕೊಂಡು ಎಲ್ಲ ಮಾಡಿದ್ದೀವಿ. ನಾವು ಭೂಮಿ ಕೊಡಲ್ಲ. ನಾವು ಜಮೀನು ಇರೋದಕ್ಕೆ ನಾವು ದುಡ್ದು ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಭೂಮಿ ಮಾರ್ಕೊಂಡು ನಾವೆಲ್ಲಿ ಹೋಗೋಣ? ಭೂಮಿ ನಾವು ಬಿಡಲ್ಲ. ಸರ್, ಹೇಳ್ತಿರುವಂತದ್ದು ಒಳ್ಳೆ ರೇಟ್ ಸಿಗ್ತಾ ಇದೆ, ಇಂಥ ರೇಟ್ ಸಿಗಲ್ಲ. ಜೊತೆಗೆ ಇಲ್ಲಿ ಉದ್ಯೋಗವನ್ನು ಕೂಡ ಕೊಡ್ತೀವಿ. ಇಲ್ಲಿ ಆ ಒಂದು AICT ಆದ್ರೆ ಬೇರೆ ಬೇರೆಗಳು ಬಂದ್ರೆ ಇಲ್ಲಿ ಇರುವಂತ ಉದ್ಯೋಗ ಕೊಡ್ತೀವಿ, ಬದಲಿ ನೀವೇನ ಜಮೀನು ಒಪ್ಪಲಿಲ್ಲ ಅಂದ್ರೆ ನಿವೇಶನ ಕೊಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿದೆ. ಮೊದಲ ಹಂತದಲ್ಲಿ ಈಗ 3 ಕಂದಾಯ ಗ್ರಾಮಗಳು, ಅದ್ರಲ್ಲಿ ನಿಮ್ಮೂರು ಕೂಡ ಒಡೆಯರಲಿ 63 ಎಕರೆಯಷ್ಟು ಈಗ ಭೂಸ್ವಾಧೀನಕ್ಕೆ ಮುಂದಾಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಆಸ್ ಎ ಯೂತ್ ಆಗಿ? ಓಕೆ, ನಮ್ಗೆ ಯಾವ ರೀತಿ ಉದ್ಯೋಗ ಕೊಡಿಸ್ತಾರೆ ಅಂತ ಹೇಳ್ತೀರಾ? ಸರ್ಕಾರ ಕೇಳ್ತಾ ಇದ್ದೀನಿ. AICT ಮಾಡ್ತಾರೆ, ಓಕೆ. ಇಂಡಸ್ಟ್ರಿಯಲ್ ಮಾಡ್ತಾರೆ, ರೆಸಿಡೆನ್ಷಿಯಲ್ ಮಾಡ್ತಾರೆ. ಅವರು ಇಂಡಸ್ಟ್ರಿಯಲ್ ಮಾಡಿದ್ರೆ ಎಲ್ಲರಿಗೂ ಕೆಲಸ ಕೊಡ್ಬೋದು. ರೆಸಿಡೆನ್ಷಿಯಲ್ ಮಾಡಿದ್ರೆ ಹೆಂಗ್ ಕೆಲಸ ಕೊಡ್ತಾರೆ? ಅದು ಎಲ್ಲರ ಮನೆಗೆ ಕೆಲಸ ಮಾಡಕ್ ಹೋಗ್ಬೇಕಾಗುತ್ತೆ. ಎಷ್ಟು ಇಂಪಾರ್ಟೆಂಟ್ ಸರ್? ಈಗ ನಿಮ್ ಜಮೀನಿದೆ, ನೀವಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದೀರಾ, ಈ ಜಮೀನ್ ಇಲ್ಲ ಅನ್ನೋಂಥದ್ದಾದ್ರೆ ಹೇಗಿರುತ್ತೆ? ಜಮೀನಿಗೆ ಎಷ್ಟು ಇಂಪಾರ್ಟೆಂಟ್ ಸರ್? ಜಮೀನ್ಗೆ ನಂದು ಜೀವ ಎಷ್ಟು ಇಂಪಾರ್ಟೆಂಟ್, ಜಮೀನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಇಲ್ಲಿರೋರು ಎಲ್ಲರ ಮನೇಲೂ ಹಸು ಇದೆ. ಹಸು ಸಾಕಿ ಹಾಲು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇಬ್ರು ಕೆಲಸ ಮಾಡ್ತಾ ಇರ್ಬೋದು, ಎಲ್ರಿಗೂ ಕೆಲಸಕ್ಕೆ ಹೋಗಕ್ಕಾಗಲ್ಲ. ಹಸುಗಳಿಂದ ಹಾಲು ಹಾಕೊಂಡು ಜೀವನ ಮಾಡ್ತಾ ಇದೀವಿ, ಮಕ್ಕಳನ್ನ ಓದ್ತಾ ಇದ್ದಾರೆ. ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಈಗ ಸರ್ಕಾರ ಮತ್ತೆ ಇಂಥ ಹೋರಾಟದ ನಡುವೆ ಫೈನಲ್ ನೋಟಿಫಿಕೇಶನ್ ಮಾಡಿದೆ, ಏನ್ ಹೇಳ್ತೀವಿ? ಅವರು ನಾವ್ ಏನ್ ಹೇಳಿದ್ರು ಕೇರ್ಗೆ ಹಾಕೊಂತೆಲ್ಲ ಮಾಡ್ತಾ ಇದ್ದಾರೆ. ಯಾರೋ ಹಿಂದಿನ ಸರ್ಕಾರ ತಪ್ಪು ಮಾಡಿರ್ಬೋದು, ಅದೇ ತಪ್ಪನ್ನ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು. ಅದನ್ನ ಸರಿಪಡಿಸ್ತಿ ಅಲ್ವಾ? ಸರಿಪಡಿಸಿ ಇವರೇ ಗ್ರೇಟ್ ಆಗ್ಲಿ. ಯಾಕೆ ತಪ್ಪು ಮಾಡ್ಕೊಂಡು ಹೋಗ್ಬೇಕು ಇವ್ರು ಮತ್ತೆ?